ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ರಾಜ್ಯಾದ್ಯಂತ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ ದಿನದಿಂದ ದಿನಕ್ಕೆ. ಸೊ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕಾಣೆಯಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಈಗ ಒಂದು ಪೋಸ್ಟರ್ ಹಾಕಿ ಅಭಿಯಾನವನ್ನ ಆರಂಭ ಮಾಡ್ತಾ ಇದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕಾಣೆಯಾಗಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಅಭಿಯಾನ ಶುರುವಾಗಿದೆ. ಜಾಲತಾಣದಲ್ಲಿ ಪೋಸ್ಟರ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನಾಮಪತ್ರ ಸಲ್ಲಿಸಿ ಹೋದವರು ಈ ಕಡೆ ತಿರುಗೂ ನೋಡಿಲ್ಲ, 4 ದಿನಗಳಿಂದ ಮಂಡ್ಯ ಕಡೆ ತಿರುಗಿ ನೋಡಿಲ್ಲ ಅಂತ ಜಾಲತಾಣದಲ್ಲಿ ಪೋಸ್ಟರ್ ಹಾಕಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಈಗಾಗಲೇ 4 ದಿನಗಳಿಂದ ಮಂಡ್ಯ ಕಡೆ ತಿರುಗಿ ನೋಡಿಲ್ಲ, ಈಗಲೇ ಜನರ ಕೈಗೆ ಸಿಗ್ತಾ ಇಲ್ಲ, ಇನ್ನು ಗೆದ್ದ ಮೇಲೆ ಸಿಗ್ತಾರಾ? ಜಾಲತಾಣದಲ್ಲಿ ಪೋಸ್ಟರ್ ಹಾಕಿ ಎಚ್ಡಿಕೆ ವಿರುದ್ಧ ಅಭಿಯಾನವನ್ನ ಆರಂಭಿಸಲಾಗಿದೆ. ಗೈರು ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡಿದೆ ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಬೆಂಬಲಿಗರಿಂದ ದಳಪತಿ ವಿರುದ್ಧ ವಾಗ್ದಾಳಿಯನ್ನ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಪ್ರಶ್ನೆಯನ್ನ ಮಾಡಲಾಗಿದೆ. 4 ದಿನಗಳಿಂದ ಮಂಡ್ಯ ಕಡೆ ತಿರುಗಿ ನೋಡಿಲ್ಲ, ನಾಮಪತ್ರವನ್ನ ಸಲ್ಲಿಸಿ ಹೋದವರು ಮತ್ತೆ ಈ ಕಡೆ ಬಂದೇ ಇಲ್ಲ, ಈಗಲೇ ಹೀಗೆ ಇನ್ನು ಗೆದ್ದ ಮೇಲೆ ಈ ಕಡೆ ಬರ್ತಾರಾ? ಜನರ ಕೈಗೆ ಈಗಲೇ ಸಿಗ್ತಾ ಇಲ್ಲ, ಇನ್ನು ಗೆದ್ದ ಮೇಲೆ ಈ ಕಡೆ ಬರ್ತಾರಾ ಅಂತ ಕಾಂಗ್ರೆಸ್ ಬೆಂಬಲಿಗರಿಂದ ದಳಪತಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಒಂದು ಆನಿಮೇಟೆಡ್ ಫುಟೇಜ್ ಅನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಅವರದು ನಾಮಪತ್ರ ಸಲ್ಲಿಸಿ ಮಂಡ್ಯದಿಂದ ಹೋದವರು ಈಗಲೇ ಕೈಗೆ ಸಿಗ್ತಾ ಇಲ್ಲ, ಇನ್ನು ಮುಂದೆ ಜನರ ಕೈಗೆ ಸಿಗ್ತಾರಾ ಅಂತ ಪೋಸ್ಟರ್ ಹಾಕಿ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ನ ಬೆಂಬಲಿಗರು ಅಭಿಯಾನವನ್ನ ಆರಂಭ ಮಾಡ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಒಂದು ದೊಡ್ಡ ನಾಮಪತ್ರವನ್ನ ಸಲ್ಲಿಸಿದ ದಿನ ಒಂದು ದೊಡ್ಡ ಸಮಾವೇಶ ಕೂಡ ನಡೀತು. ಅದಾದ ನಂತರ ಈ ಕಡೆ ತಲೆನೇ ಹಾಕಿಲ್ಲ ಕುಮಾರಸ್ವಾಮಿ ಅವರು. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕಾಣೆಯಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪೋಸ್ಟ್ ಅನ್ನ ಹಾಕಿ ಅಭಿಯಾನವನ್ನ ನಡೆಸ್ತಾ ಇದೆ. ಇದೇ ಒಂದು ದೊಡ್ಡ ಅಸ್ತ್ರ ಆಗಿದೆ ಕಾಂಗ್ರೆಸ್ಗೆ. ಮಂಡ್ಯದಲ್ಲಿ ಕಾಂಗ್ರೆಸ್ನ ಬೆಂಬಲಿಗರು ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಮುಂದೆ ಜನರ ಕೈಗೆ ಸಿಗ್ತಾರಾ? ಜನರ ಸಮಸ್ಯೆಯನ್ನು ಕೇಳ್ತಾರಾ ಇವರು? ಈಗಲೇ ಈ ಕಡೆ ಪತ್ತೆ ಇಲ್ಲ ಇವರು ಅಂತ. ಕಾಣೆಯಾಗಿದ್ದಾರೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ಅಂತ ಈ ಪೋಸ್ಟರ್ ವಾರ್ ಈಗ ಮತ್ತೆ ಆರಂಭ ಆಗಿದೆ. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಎಷ್ಟು ಅಲರ್ಟ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ನಡೆಸಿದ್ರು ಮೈತ್ರಿ ಅಭ್ಯರ್ಥಿ. ಆದ್ರೆ ಈಗ ಈ ಕಡೆ ಕಾಣಿಸ್ತಾ ಇಲ್ವಲ್ಲ, ಈ ಕಡೆ ತಿರುಗೂ ಕೂಡ ನೋಡ್ತಾ ಇಲ್ವಲ್ಲ, ಇನ್ನೇನ್ ಜನರ ಸಮಸ್ಯೆ ಕೇಳ್ತಾರೆ? ಒಂದ್ ಕಡೆ ಪುಟ್ಟರಾಜು ಅವರು ಹೇಳಿದ್ರು, ಬರೀ ನಾಮಪತ್ರವನ್ನ ಸಲ್ಲಿಸಿ ಹೋಗಿ ಮಿಕ್ಕಿದ್ದನ್ನ ನಾವು ನೋಡ್ಕೊಳ್ತೀವಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಕುಮಾರಸ್ವಾಮಿ ಅವರನ್ನ ಅನ್ನುವಂಥ ಮಾತನ್ನ CS ಪುಟ್ಟರಾಜು ಮಾಜಿ ಸಚಿವರು ಕೂಡ ಹೇಳಿದ್ರು. ಕುಮಾರಸ್ವಾಮಿ ಅವ್ರಿಗೆ ಈಗ ಬಹಳ ದೊಡ್ಡ ಜವಾಬ್ದಾರಿ ಕೂಡ ಇದೆ. ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಈಗ ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಅವರು ಮಂಡ್ಯ ಕಡೆ ಬರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ. ಸೊ ನಾಮಪತ್ರವನ್ನ ಸಲ್ಲಿಸಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಹೋದವರು ಈ ಕಡೆ ತಲೆನೇ ಹಾಕ್ತಾ ಇಲ್ಲ ಅಂತ ಪೋಸ್ಟ್ ವಾರ್ ಕೂಡ ಶುರುವಾಗಿದೆ. ಈಗ ಏನ್ ಹೇಳ್ತೀರಾ? ಯಾವ ರೀತಿ ನಡೀತಾ ಇದೆ ಈಗ ಮಂಡ್ಯದಲ್ಲಿ ಚುನಾವಣಾ ಅಖಾಡ? ಹೌದು ಸಿಂಧೂರ, ಏನಂದ್ರೆ ಈಗ ಒಂದು ಚುನಾವಣೆ ಅಂತಂದ್ಮೇಲೆ ಒಬ್ರಿಗೊಬ್ರು ಕೆಸರೆಚಾಟ ಇದ್ದದ್ದೇ. ಆ ಒಂದು ಇಂಥ ಒಂದು ಸಂದರ್ಭನ ಉಪಯೋಗಿಸ್ಕೊಂಡಿರುವಂತ ಕಾಂಗ್ರೆಸ್ ಏನು ಕುಮಾರಸ್ವಾಮಿ ಅವರು 4ನೇ ತಾರೀಕು ನಾಮಪತ್ರ ಸಲ್ಲಿಸಿ ಹೋದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಮಂಡ್ಯ ಕಡೆ ತಲೆ ಹಾಕಿಲ್ಲ. ಇದನ್ನೇ ಒಂದು ಅಸ್ತ್ರ ಅಂತ ಉಪಯೋಗಿಸ್ಕೊಂಡಿರುವಂತ ಕಾಂಗ್ರೆಸ್ಸಿಗರು ಒಂದು ಪೋಸ್ಟರ್ನ ರಿಲೀಸ್ ಮಾಡ್ಕೊಂಡು ಕುಮಾರಸ್ವಾಮಿ ಕಾಣೆಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಜನಗಳ ಹತ್ರ ಬಿಂಬಿಸ್ತಾ ಇರುವಂತದ್ದು. ಅಂದ್ರೆ ಏನ್ ಈಗ ಅವರು ಈಗಲೇ ಚುನಾವಣೆ ಮೊದ್ಲೇನೆ ನಾಮಪತ್ರ ಸಲ್ಲಿಸಿ ಹೋದಂತವ್ರು ಈಗ ಚುನಾವಣೆ ಆದ್ಮೇಲೆ ಅವ್ರು ಗೆದ್ಮೇಲೆ ಎಲ್ಲಿ ಜನರ ಕೈಗೆ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಒಬ್ರಿಗೊಬ್ರು ಕೆಸರಾಟ ಅನ್ನೋದು ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿ ಈಗ ಕಾಂಗ್ರೆಸ್ ಇದೊಂದು ಅಸ್ತ್ರವಾಗಿ ಬಳಸ್ಕೊಂಡಿರುವಂತದ್ದು. ಈಗ ಏನು ಅದಕ್ಕೆ JDS ಇದಕ್ಕೆ ಏನ್ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಂಡ್ಯ ಶಾಂತಿಯುತವಾಗಿ ಒಂದು ಪ್ರಚಾರಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು ಸಿಂಧೂರ. ಬಾಲಕೃಷ್ಣ, ತಮ್ಮ ಮಾಹಿತಿಗಾಗಿ